ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾರೆಲ್ಲ ಬಿಸ್ನೆಸ್ ಮಾಡ್ಬೇಕಂತಿದ್ರಲ್ಲ ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಆಲ್ರೆಡಿ ಬಿಸ್ನೆಸ್ ಇರೋರಿಗೆ, ಇಲ್ಲಾಂದರೆ ಹೊಸದಾಗಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಿದ್ದೀರಾ ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೇವಲ ಬರೀ 15,000ದಲ್ಲಿ ನೀವು ಈ ಬಿಸ್ನೆಸ್ನ ಪ್ರಾರಂಭಿಸ್ಬೋದು. ಆಮೇಲೆ ಈ ಫ್ರಾಂಚೈಸಿ ಹ್ಯಾಕ್ ತೊಗೋಬೇಕು, ಈ ಅಮೌಂಟ್ನ ಎಲ್ಲಿ ಪೇ ಮಾಡಬೇಕು, ಏನು ಬಿಸ್ನೆಸ್ಸು, ಪ್ರತಿಯೊಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ಟಕ ಅಂತ ಹೇಳ್ಕೊಡ್ತೀನಿ. ಆದರೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಲ್ಲ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಯಾಕಂದರೆ ಸ್ಕಿಪ್ ಮಾಡೋದ್ರಿಂದ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಮಿಸ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ನಿಮ್ಮ ಫೀಡ್ಬ್ಯಾಕ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಬಿಸ್ನೆಸ್ನ ಹೆಸರು ವ್ಯಾಪಾರ ಸೇವಾ ಕೇಂದ್ರ. ಏನು ಹೇಳಿ? ವ್ಯಾಪಾರ ಸೇವಾ ಕೇಂದ್ರ ಅಂತ. ಸೊ ಇದನ್ನು ಫ್ರಾಂಚೈಸಿ ತೊಗೋಬೇಕಂದ್ರೆ ನಿಮಗೆ 15,000 ಖರ್ಚಾಗತ್ತೆ. ಎಷ್ಟು ಹೇಳಿ? 15,000 ಖರ್ಚಾಗುತ್ತೆ. ಈ ವ್ಯಾಪಾರ ಸೇವಾ ಕೇಂದ್ರ ನಾವು ಫ್ರಾಂಚೈಸಿನ ಖರೀದಿ ಮಾಡಬೇಕು ಅಂದರೆ. ಸೊ ತುಂಬ ಜನ ಡೌಟ್ ಇರ್ಬೋದು, ಇದಕ್ಕೆ ಕ್ವಾಲಿಫಿಕೇಷನ್ ಬೇಕಾ, ಓದಿರ್ಬೇಕಂತ. ಇಲ್ಲ, ಖಂಡಿತ ಇಲ್ಲ. ಸೊ ಇಲ್ಲಿ BA BCom ಅಥವಾ MBA MCom ಅಥವಾ ಸೈನ್ಸು, ಡಿಪ್ಲೊಮೊ, IT ಏನು ಮಾಡಿರ್ಬೇಕಂತೆಲ್ಲ. ನೀವು ಎಜುಕೇಷನ್ ಮಾಡದಿದ್ರೆ ನಡೆಯುತ್ತೆ. ಹಾಗೆ ಯಂಗ್ಸ್ಟರ್ ಕೂಡ ಮಾಡ್ಬೋದು, ಹಾಗೆ ವಯಸ್ಸಾದವ್ರು ಕೂಡ ಇದನ್ನು ಮಾಡ್ಬೋದು. ಸೊ ಪ್ರತಿಯೊಂದು ಟ್ರೈನಿಂಗ್ ಹೇಗೆ ನಡೆಯುತ್ತೆ ಅಂದರೆ, ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಂತ ಏನಿಲ್ಲ. ಸೊ ಅವರೇ ಆನ್ಲೈನ್ ಮೂಲಕ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ನೆಕ್ಸ್ಟು ಇಲ್ಲಿ ಫ್ರಾಂಚೈಸಿ ತೊಗೊಂಡಾದ್ಮೇಲೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದೇನೆಂದರೆ, ಸೊ ನಿಮಗೆ ಓನಾಗಿ ಶಾಪ್ ಕೂಡ ಓಪನ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಮನೇಲಿ ಕೂಡ ಮಾಡ್ಬೋದು. ಸೊ ಇಲ್ಲಿ ವರ್ಕ್ ಏನು ಅಂದರೆ, ನಿಮ್ಮ ಕೆಲಸ ಏನು ಅಂದರೆ, ಈ ವ್ಯಾಪಾರ ಸೇವಾ ಕೇಂದ್ರದಲ್ಲಿ ಏನೇನಿರುತ್ತೆ ಅಂದರೆ, ಎಕ್ಸಾಂಪಲು ಈ GST, ಆಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಿರೋದು, ಅಥವಾ ಶಾಪ್ ಲೈಸೆನ್ಸು, ಟ್ರೇಡ್ ಲೈಸೆನ್ಸು, ಮುನ್ಸಿಪಲ್ ಲೈಸೆನ್ಸು, ಆಧಾರ್ ಕಾರ್ಡ್ ಅಪ್ಡೇಷನ್ನು, ಪಾನ್ ಕಾರ್ಡ್ ರಿಜಿಸ್ಟ್ರೇಷನ್ನು, ಪ್ರತಿಯೊಂದು ಕೂಡ ಇಲ್ಲಿರುತ್ತೆ. ಎಕ್ಸಾಂಪಲ್ ಟೋಟಲಿ 250 ಸೇವೆಗಳು ಇಲ್ಲಿರುತ್ತೆ. ಸೊ ನೀವು ಪ್ರತಿಯೊಂದನ್ನು ನೀವು ಸೇವೆನ ಕೊಡ್ಬೋದು. ಮತ್ತು ಇಲ್ಲಿ ನಿಮಗೆ ಏನು ಬೆನಿಫಿಟ್ಟು ಅಂದರೆ, ಎಕ್ಸಾಂಪಲು ಒಂದು GSTನ ಮಾಡೋದಕ್ಕೆ ಒಬ್ಬರು ಆಡಿಟ್ರು ಅಥವಾ CA ಇರ್ಬೋದು, ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಇರ್ಬೋದು, ಅವರು 2,500ರಿಂದ 6,000 ರೂಪಾಯಿ ತನಕ ತೊಗೊತಾರೆ. ಡಿಪೆಂಡ್ಸ್ ಅಪಾನ್ ಆಡಿಟರ್ ಮೇಲೆ ಹೋಗುತ್ತೆ. ಸೊ ಇಲ್ಲಿ ಇವರು ವ್ಯಾಪಾರ ಸೇವಾ ಕೇಂದ್ರದಲ್ಲಿ ಇದ್ದಾರಲ್ಲ, ಅವರು ಒಂದು GSTನ ಮಾಡೋಕ್ಕೆ 250ರಿಂದ 300 ರೂಪಾಯಿ ತೊಗೊಂತಾರೆ ಸ್ನೇಹಿತರೆ. ಓಕೆನಾ? ಅಂದರೆ ಎಕ್ಸಾಂಪಲು ಈಗ ಒಂದು 250 ರೂಪಾಯಿ ಇರುತ್ತಲ್ವಾ ಒಂದು GSTನ ಮಾಡಿಸೋಕೆ. ಸೊ ನೀವು ಕಸ್ಟಮರ್ ಹತ್ರ 1,000 ಇಸ್ಕೋಬೋದು, ಇಲ್ಲ 1,500 ಇಸ್ಕೋಬೋದು. ಸೊ ನೀವು ಇಲ್ಲಿ ವ್ಯಾಪಾರ ಸೇವಾ ಕೇಂದ್ರಕ್ಕೆ ನೀವು ಪೇ ಮಾಡಬೇಕಾಗಿರೋ ಅಮೌಂಟ್ ಬಂದ್ಬಿಟ್ಟು ಜಸ್ಟ್ 250ರಿಂದ 300 ರೂಪೀಸ್ ಅಷ್ಟೇ. ಬಾಕಿದು ಮಾರ್ಜಿನು ನಿಮಗೆ ಬಿಟ್ಟಿದ್ದು, ನೀವು ಎಷ್ಟಾದರೂ ಇಸ್ಕೋಬೋದು. ಪಾರ್ಟಿ ಮೇಲೆ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಏನು ಅಂದರೆ, ಇದು ಒಂದು ಎಕ್ಸಾಂಪಲ್ ಕೊಟ್ಟಿರುವಂಥದ್ದು. ಸೊ ನಿಮ್ಗೆ ಯಾವ ಥರ ಮಾರ್ಜಿನ್ ಸಿಗುತ್ತೆ, ಪ್ರಾಫಿಟ್ ಸಿಗುತ್ತೆ, ನಿಮ್ಗೆ ಇಲ್ಲಿ ಏನು ಕೆಲಸ ಇರುತ್ತೆ ಅಂದರೆ, ಜಸ್ಟು ಎಕ್ಸಾಂಪಲ್ ಒಂದು ಕಸ್ಟಮರ್ ನಿಮಗೆ GST ಮಾಡ್ಸೋಕ್ಕೆ ಬಂದಿದ್ದಾರೆ ಅಂದರೆ, ಸೊ ಅವ್ರ ಹತ್ರ ನೀವು ಏನೇನು ಡಾಕ್ಯುಮೆಂಟ್ಸ್ ತೊಗೋಬೇಕು ಅಂತ ಪ್ರತಿಯೊಂದು ನಿಮ್ಮ ವ್ಯಾಪಾರ ಸೇವಾ ಕೇಂದ್ರ ಇರುತ್ತಲ್ಲ ಅದರಲ್ಲಿ ಪೋರ್ಟಲ್ ಇರುತ್ತೆ. ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಏನೇನು ಬೇಕು ಡಾಕ್ಯುಮೆಂಟ್ಸ್ ಪ್ರತಿಯೊಂದು ತೋರಿಸುತ್ತೆ. ಅದನ್ನು ನೀವು ಕಸ್ಟಮರಿಂದ ಕಲೆಕ್ಟ್ ಮಾಡಿ ನೀವು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ರೆ, ಸೊ ಕಂಪ್ನಿ ಅದನ್ನು GST ಸರ್ಟಿಫಿಕೇಟ್ ಮಾಡಿ ಅವರು ನಿಮಗೆ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಅದನ್ನು ನೀವು ಕಸ್ಟಮರಿಗೆ ಕೊಟ್ಬಿಟ್ಟು ಸೊ ನೀವು ಅಮೌಂಟ್ನ ಇಸ್ಕೋಬೋದಾಗಿದೆ ಸ್ನೇಹಿತರೆ. ಇಷ್ಟು ನಿಮ್ಮ ವರ್ಕ್, ಜಾಸ್ತಿ ಏನೂ ಇರಲ್ಲ. ಜಸ್ಟ್ ಡಾಕ್ಯುಮೆಂಟೇಷನ್ ಮಾಡೋದಷ್ಟೇ ನಿಮ್ಮ ಕೆಲಸ, ಉಳ್ಕಿದ್ದು ಕಂಪ್ನಿ ನೋಡ್ಕೊಳ್ಳುತ್ತೆ. ಓಕೆನಾ? ಸೊ ಸ್ನೇಹಿತರೆ, ಈ ಬಿಸ್ನೆಸ್ನ ಎಲ್ಲಿ ಮಾಡಿದ್ರೆ ಸೂಕ್ತ ಅಂತ ನಾವು ನೋಡೋದಾದರೆ, ನೀವು ಮನೇಲಿ ಕೂಡ ಮಾಡ್ಬೋದು. ಓಕೆನಾ? ಸೊ ನಿಮ್ಮ ಮನೆಯ ಕೋಣೆಯಲ್ಲಿ ಅಂದರೆ ರೂಮ್ನಲ್ಲಿ ಕೂಡ ನೀವು ಈ ಬಿಸ್ನೆಸ್ನ ಮಾಡ್ಬೋದು. ಆದರೆ ಒಂದು ಲ್ಯಾಪ್ಟಾಪು ಅಥವಾ ಕಂಪ್ಯೂಟರ್ ಇರಬೇಕಾಗುತ್ತೆ. ಇಲ್ಲ ಗುರು, ನಾನು ಮನೇಲಿ ಮಾಡಲ್ಲ, ಮನೇಲಿ ಮಾಡಿದ್ರೆ ಯಾರಿಗೆ ಗೊತ್ತಾಗತ್ತೆ? ಸೊ ಮನೆ ಅಂದರೆ ಅದು ಮನೆಗೆ ಸೂಕ್ತ. ಸೊ ಇಲ್ಲಿ ಬಿಸ್ನೆಸ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ, ಸೋರ್ಸಿಂಗ್ ಆಫ್ ಕಸ್ಟಮರ್ ತುಂಬಾ ಕಷ್ಟ ಆಗುತ್ತೆ ಗುರು ಅಂತ ನೀವು ಹೇಳೋದಾದರೆ, ಸೊ ನೀವು ಒಂದು ಅಂಗಡಿ ಇಟ್ಕೊಂಡು ಕೂಡ ಮಾಡ್ಬೋದು. ಚಿಕ್ಕ ಅಂಗಡಿಲಿ ಕೂಡ ಮಾಡ್ಬೋದು. ಒಂದು 10 ಅಡಿ 20 ಅಡಿ ಅಗಲದಲ್ಲಿ ನೀವು ಈ ಬಿಸ್ನೆಸ್ನ ರನ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಕೆಲವ್ರಿಗೆ ತುಂಬ ಡೌಟ್ ಕಾಡ್ತಾ ಇರ್ಬೋದು, ಅಲ್ಲ ಗುರು ಇವಾಗ ಯಾವುದು 2025 ಇಂಥ ಕಾಲದಲ್ಲಿ ಕಾಂಪಿಟೇಷನ್ ಬಹಳನೇ ಇದೆ, ತುಂಬ ಅಂಗಡಿಗಳಿದೆ, ನಮ್ದು ಹೇಗೆ ರನ್ ಆಗುತ್ತೆ, ನಾವು ಹೇಗೆ ಮಾಡೋದಪ್ಪ? 250 ರೂಪಾಯಿ ಕೊಡ್ತೀವಿ, ಓಕೆ, ಆದರೆ ಇನ್ನೊಬ್ಬ ಸ್ಟಾರ್ಟ್ ಮಾಡ್ತಾನೆ, ನಾಳೆ ಇನ್ನೊಬ್ಬ ಮಾಡ್ತಾನೆ, ನಾಡಿದ್ದು ಇನ್ನೊಬ್ಬ ಮಾಡ್ತಾನೆ, ನಾನು ನೋಡಿ ಇನ್ನೊಂದು 10 ಜನ ಈ ಫ್ರಾಂಚೈಸಿ ತೊಗೊತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಡೌಟ್ ಇದ್ದರೆ ಆ ಡೌಟ್ನ ಇವತ್ತೇ ಕ್ಲಿಯರ್ ಮಾಡಿ. ಅಂದರೆ ತಲೆಯಿಂದ ತೆಗೆದುಹಾಕಿ. ಯಾಕಂದರೆ ಸೊ ಇದು ನನಗೆ ಬರೀ ಫ್ರಾಂಚೈಸಿ ಬಗ್ಗೆ ಅಷ್ಟೇ ಹೇಳಿರೋದು. ಇವಾಗ ಹೇಳ್ತಿರೋದು ಏನಂದರೆ ಡಿಸ್ಟಿಕ್ ಫ್ರಾಂಚೈಸಿ ಬಗ್ಗೆ. ಅಂದರೆ
ಡಿಸ್ಟಿಕ್ ಫ್ರಾಂಚೈಸಿ ನೀವು ಒಂದು ವೇಳೆ ನಿಮಗೆ ನೀವು ಬಿಟ್ಟು ಬೇರೆ ಯಾರು ಮಾಡಬಾರ್ದು ಈ ಡಿಸ್ಟಿಕಲ್ಲಿ ಅಂತ, ಅಥವಾ ತಾಲೂಕಲ್ಲಿ ಅಥವಾ ಡಿಸ್ಟಿಕಲ್ಲಿ ಯಾರು ಮಾಡ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ ನೀವು ಒಂದು ಡಿಸ್ಟಿಕ್ ಫ್ರಾಂಚೈಸಿ ತಗೋಬೋದು. ಈ ಡಿಸ್ಟಿಕ್ ಫ್ರಾಂಚೈಸಿ ತೊಗೊಳಕ್ಕೆ 50,000 ಖರ್ಚಾಗುತ್ತೆ. ಓಕೆನಾ? ನೀವು 15,000 ಖರ್ಚು ಮಾಡ್ತೀರಲ್ಲ, ಅದೇ ಥರ 50,000 ಖರ್ಚು ಮಾಡಿದ್ರೆ ಈ ಡಿಸ್ಟಿಕ್ ಫ್ರಾಂಚೈಸಿ ನೀವು ಕೊಂಡ್ಕೋಬೋದು. ಇದರಿಂದ ಉಪಯೋಗ ಏನಂದರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಕೂಡ ಈ ಫ್ರಾಂಚೈಸಿನ ತೊಗೊಳಕ್ಕಾಗಲ್ಲ, ಈ ಬಿಸ್ನೆಸ್ನ ಶುರು ಮಾಡೋಕ್ಕಾಗಲ್ಲ. ಓಕೆನಾ ಸ್ನೇಹಿತರೆ? ಅರ್ಥ ಆಯ್ತಲ್ಲ? ಹಾಗೆ ಇನ್ನೊಂದು ವಿಚಾರ ಏನು ಅಂದರೆ, ಸೊ ನೀವೀಗ ಡಿಸ್ಟಿಕ್ ಫ್ರಾಂಚೈಸಿ ತೊಗೊತೀರಲ್ವಾ, ಸೊ ಇನ್ನೂ ಒಂದು 10 ಜನಕ್ಕೆ ಅಥವಾ ನಿಮಗೆ ಏನನ್ಸುತ್ತೆ ಅಂದರೆ ಇನ್ನೂ ಒಂದು 4 ಜನಕ್ಕೆ ಫ್ರಾಂಚೈಸಿ ಕೊಡೋಣ ಅಂತ ನಿಮ್ಮ ಮನಸ್ಸಲ್ಲಿ ಇದ್ದರೆ, ನಿಮ್ದು ಆಲ್ರೆಡಿ ವ್ಯಾಪಾರ ಸ್ಟ್ಯಾಂಡಪ್ ಚೆನ್ನಾಗಾಗಿದೆ, ಬಿಸ್ನೆಸ್ ರನ್ ಆಗ್ತಿದೆ ಅಂದಾಗ ಇನ್ನೂ ಒಂದು 4 ಜನ ಬರ್ತಾರೆ ಫ್ರಾಂಚೈಸಿ ಕೊಡ್ತೀರಾ ಅಂತ. ಸೊ ಅವಾಗ ನೀವು ಕೂಡ ಇದು ಫ್ರಾಂಚೈಸಿ ಕೊಡ್ಬೋದು, ಇದೇ ಥರದ್ದು. ಅದೇ ಹೆಸರಲ್ಲೇ ಕೊಡಬೇಕಾಗತ್ತೆ. ಆದರೆ ಇದರಿಂದ ನಿಮಗೆ ಉಪಯೋಗ ಏನಂದರೆ, ಸೊ ನಿಮಗೂ ಕೂಡ ಫ್ರಾಂಚೈಸಿನ ಮಾಡಿಸ್ಕೊಡೋದ್ರಿಂದ ನಿಮಗೆ ಇದರಿಂದ ಕಮಿಷನ್ ಬರುತ್ತೆ ಸ್ನೇಹಿತರೆ. ಓಕೆನಾ? ಈ ಫ್ರಾಂಚೈಸಿ ಮಾಡ್ಕೊಡ್ತೀರಲ್ಲ, ಇದರಿಂದ ನಿಮಗೂ ಕೂಡ ಕಂಪ್ನಿ ಕಡೆಯಿಂದ ಕಮಿಷನ್ ಬರ್ತಾ ಇರುತ್ತೆ. ಓಕೆನಾ? ಅರ್ಥ ಆಯ್ತಲ್ಲ ಸ್ನೇಹಿತರೆ? ಹಾಗಾದರೆ ಈ ಫ್ರಾಂಚೈಸಿನ ಹೇಗೆ ಪರ್ಚೇಸ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಫಸ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ, ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ ಇದೆಯಲ್ಲ, ಅಲ್ಲಿ ಹೋಗಿ ವ್ಯಾಪಾರ ಸೇವಾ .in ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟು ನಿಮಗೆ ತೋರಿಸುವಂಥದ್ದೇ ಅಪ್ಲೈ ಫ್ರಾಂಚೈಸಿ ಅಂತ. ಅಪ್ಲೈ ಫ್ರಾಂಚೈಸಿ ಮೇಲೆ ನೀವು ಒಂದು ವೇಳೆ ಕ್ಲಿಕ್ ಮಾಡಿದ್ರಿ ಅಂದರೆ ನೆಕ್ಸ್ಟು 15,000 ಫ್ರಾಂಚೈಸಿ ಬೇಕಾ ಅಥವಾ 50,000 ಫ್ರಾಂಚೈಸಿ ಬೇಕಾ ಅಂತ ಕೇಳುತ್ತೆ. ನಿಮಗೆ 15,000 ರೂಪಾಯಿ ಫ್ರಾಂಚೈಸಿ ಬೇಕು ಅಂದರೆ 15,000 ಕ್ಲಿಕ್ ಮಾಡಿ. ಇಲ್ಲ ನಾನು ಡಿಸ್ಟಿಕಲ್ಲಿ ನಾನು ಒಬ್ಬನೇ ಇರಬೇಕು, ಬೇರೆ ಯಾರೋ ಕಾಂಪಿಟೇಟರ್ ಬೇಡ, ಈ ಕಂಪ್ನಿ ಹೆಸರಲ್ಲಿ ಅಂತ ನೋಡೋದಾದರೆ 50,000 ರೂಪಾಯಿ ಫ್ರಾಂಚೈಸಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ನೀವು ಫ್ರಾಂಚೈಸಿನ ಖರೀದಿ ಮಾಡಿದ್ಮೇಲೆ ಸಾಫ್ಟ್ವೇರು ಮತ್ತು ಪೋರ್ಟಲ್ನ ನಿಮ್ಗೆ ಕೊಡ್ತಾರೆ. ಸೊ ಅದ್ರ ಮೂಲಕ ನೀವು ಕಸ್ಟಮರ್ದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೋದು, ಮತ್ತು ಹಾಗೆ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡ್ಬೋದು. ಅವರು ನಿಮಗೆ ಫ್ರಾಂಚೈಸಿನ ಖರೀದಿ ಮಾಡಿದ್ಮೇಲೆ ಟ್ರೈನಿಂಗ್ ಕೊಡ್ತಾರೆ, ಅಂದರೆ ಉಚಿತವಾಗಿ. ಆಲ್ರೆಡಿ ನೀವು ಅಮೌಂಟ್ ಪೇ ಮಾಡಿರ್ತೀರ, ಇಲ್ಲ ಅಂತ ಹೇಳಲ್ಲ. ಸೊ ಅವ್ರು ನಿಮಗೆ ಸಪ್ರೇಟಾಗಿ ಮತ್ತೆ ಟ್ರೈನಿಂಗಿಗೆ ಚಾರ್ಜ್ ಮಾಡಲ್ಲ. ಸೊ ಅದರಲ್ಲಿ ನಿಮಗೆ ಆನ್ಲೈನಲ್ಲಿ ಟ್ರೈನಿಂಗ್ ಹೇಳ್ಕೊಡ್ತಾರೆ. ಯಾವ ಥರ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು, ಯಾವ ಥರ ಡಾಕ್ಯುಮೆಂಟ್ಸ್ ರಿಸೀವ್ ಮಾಡಬೇಕು, ಪ್ರತಿಯೊಂದು ನಿಮಗೆ ಇಲ್ಲಿ ತಿದ್ದುಪಡಿ ಇರ್ಬೋದು, ಮತ್ತೆಲ್ಲದೂ ನಿಮಗೆ ಪ್ರತಿಯೊಂದು ಟ್ರೈನಿಂಗ್ ಕೊಡ್ತಾರೆ. ಸೊ ಓಕೆನಾ ಸ್ನೇಹಿತರೆ? ಹಾಗಾದರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಬಿಸ್ನೆಸ್ನ ಆದಷ್ಟು ಬೇಗ ಶುರು ಮಾಡಿ. ಸೊ ಮಾಡೋಕ್ಕಿಂತ ಮುಂಚೆ ನನಗೆ ಗೊತ್ತಿರೋ ವಿಷಯ, ನಾನು ಈ ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ, ಬಿಟ್ಟರೆ ಪೂರ್ತಿ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಆದಷ್ಟು ನಿಮಗೆ ಜಸ್ಟ್ ಒಂದು 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ಹೇಳಿದ್ದೀನಿ. ಓಕೆನಾ? ಪೂರ್ತಿ ವಿಷಯ ನಿಮಗೆ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಈ ವೆಬ್ಸೈಟ್ಗೆ ಹೋಗಿ, ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇದೆ ಮತ್ತು ವೆಬ್ಸೈಟ್ ಮೇಲಿದೆ, ಅಲ್ಲಿ ನೀವು ವಿಷಯನ ತಿಳ್ಕೊಂಡು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಸೂಕ್ತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ಟೇಟಸಲ್ಲಿ ಕೂಡ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಬೈ.